ನಮಸ್ಕಾರ, ಶುಭ ಮುಂಜಾನೆ. ದ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಬಳಗದ ವಿಜಯ ಕರ್ನಾಟಕ ಹಾಗೂ ಬೆಂಗಳೂರು ಮಿರರ್ ಆಯೋಜಿಸಿರುವ VK&BM ಎಜುಕೇಷನ್ ಎಕ್ಸಲೆನ್ಸ್ ಅಂಡ್ ಆನರ್ ಶಿಕ್ಷಣ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಸಮಾರಂಭಕ್ಕೆ ಆತ್ಮೀಯ ಆಧಾರದ ಸ್ವಾಗತ ಸುಸ್ವಾಗತ. ನಿಮ್ಮದೇ ಜೋರಾದ ಚಪ್ಪಾಳೆ ಮುಖೇನ ವೇದಿಕೆಯಲ್ಲಿ ಎದುರು ನೋಡೋಣ. ಶ್ರೀಯುತ ಶಿವಾನಂದ ಪಾಟೀಲ, ಸಕ್ಕರೆ, ಕೃಷಿ ಮಾರುಕಟ್ಟೆ ಮತ್ತು ಜವಳಿ ಸಚಿವರು, ಕರ್ನಾಟಕ ಸರ್ಕಾರ. ಚಪ್ಪಾಳೆಯೊಂದಿಗೆ. ಹಾಗೂ ನಮ್ಮ ಜೊತೆಯಾಗಿದ್ದಾರೆ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ ಧರ್ಮ ಕೀರ್ತಿರಾಜ್, ದಯಮಾಡಿ ವೇದಿಕೆಯಲ್ಲಿ ನಮ್ಮ ಜೊತೆ ಆಗಬೇಕು. ಹಾಗೂ ನಟಿ ರಿಷಾ ಗೌಡ, ದಯಮಾಡಿ ವೇದಿಕೆಯಲ್ಲಿ ನಮ್ಮ ಜೊತೆ ಆಗಬೇಕು. ಸಿಇಒ ಆಫ್ ವಿಜಯ ಕರ್ನಾಟಕ ಹಾಗೂ ಬೆಂಗಳೂರು ಮಿರರ್ ಶ್ರೀಯುತ ದೀಪಕ್ ಸಲೂಜಾ ಸರ್, ದಯಮಾಡಿ ವೇದಿಕೆಯಲ್ಲಿ ನಮ್ಮ ಜೊತೆ ಆಗಬೇಕು. ಹಾಗೂ ನಮ್ಮ ಹೆಮ್ಮೆಯ ಸಂಪಾದಕರು ವಿಜಯ ಕರ್ನಾಟಕ ಶ್ರೀಯುತ ಸುದರ್ಶನ್ ಚನ್ನಂಗಿಹಳ್ಳಿ ಸರ್, ದಯಮಾಡಿ ವೇದಿಕೆಯಲ್ಲಿ ನಮ್ಮ ಜೊತೆ ಆಗಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಎಲ್ಲರೂ ಒಂದು ಚಪ್ಪಾಳೆ ನೀಡಿ ನಮ್ಮೆಲ್ಲ ಅತಿಥಿಗಳನ್ನ ವೇದಿಕೆಗೆ ಹಾಗೂ ಮಾಡಿಕೊಳ್ಬೇಕು. ಅತಿಥಿ ಗಣ್ಯರೆಲ್ಲರೂ ಸೇರಿ ಹಣತೆಯನ್ನ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿದ್ದಾರೆ. ಹಣತೆ ಬೆಳಗಿದೆ, ಬದುಕು ಕೂಡ ಬೆಳಗಲಿ, ಸಮೃದ್ಧತೆ ಅತ್ತ ಸಾಗ್ಲಿ ಅಂತ ನಾನು ಆಶಿಸ್ತಾ, ಇದೀಗ ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾಗಿ VK&BM ಎಜುಕೇಷನ್ ಎಕ್ಸಲೆನ್ಸ್ ಅಂಡ್ ಆನರ್ ಅವಾರ್ಡ್ ಅನ್ನು ನೀಡಿ ಸಾಧಕರನ್ನ ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಯನ್ನ ನಮಗಾಗಿ ಸಾಧ್ಯವಾಗಿಸೋದಕ್ಕೆ ಬರಮಾಡಿಕೊಳ್ಳೋಣ. ಸಂಪಾದಕರು ವಿಜಯ ಕರ್ನಾಟಕ ಶ್ರೀಯುತ ಸುದರ್ಶನ್ ಚನ್ನಂಗಿಹಳ್ಳಿ ಸರ್, ನಿಮ್ಮ ಚಪ್ಪಾಳೆಯೊಂದಿಗೆ. ಎಲ್ರಿಗೂ ನಮಸ್ಕಾರ. ವಿಜಯ ಕರ್ನಾಟಕ ಮತ್ತು ಬೆಂಗಳೂರು ಮಿರರ್ ಹಾಗೂ ಟೈಮ್ಸ್ ಆಫ್ ಇಂಡಿಯಾ ಬಳಗದ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗೌರವಿಸುವಂಥ ಒಂದು ಸುಂದರವಾದ ಒಂದು ಈ ಕಾರ್ಯಕ್ರಮ. ಆ ಸಾಧಕರನ್ನು ಮತ್ತೊಮ್ಮೆ ಅಭಿನಂದಿಸುತ್ತಾ, ಕುಟುಂಬವರ್ಗವ್ರು ಬಂದಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ವಿಜಯ ಕರ್ನಾಟಕದ ಬಳಗ ಸಾಕಷ್ಟು ಕೆಲಸ ಮಾಡಿದೆ. ಆ ತಂಡವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ನಮ್ಮ CEO ಆದ ದೀಪಕ್ ಸಲೂಜ್ ಅವರು ಸದಾ ನಮಗೆ ಈ ರೀತಿಯ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥ, ಕನ್ನಡಿಗರನ್ನೇ ಸರಿಯಾದ ಮಾಹಿತಿ ಕೊಡುವಂಥ, ಕರ್ನಾಟಕದ ಅಭಿವೃದ್ಧಿ, ಥಿಂಕ್ ಕರ್ನಾಟಕ, ಥಿಂಕ್ ವಿಜಯ ಕರ್ನಾಟಕ, ಆ ರೀತಿಯ ಒಂದು ಆಲೋಚನೆಯನ್ನು, ಒಂದು ಆ ರೀತಿಯ ಆಂದೋಲನವನ್ನು, ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರನ್ನು ಆತ್ಮೀಯ ಸ್ವಾಗತಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಶ್ರೀಯುತ ಸುದರ್ಶನ್ ಚನ್ನಂಗಿಹಳ್ಳಿ ಸರ್ಗೆ ಜೋರಾದ ಚಪ್ಪಾಳೆಯೊಂದಿಗೆ ವಂದಿಸೋಣ. Now I request Mr. Deepak Saluja, CEO of Bengaluru Mirror and Vijay Karnataka, to address the gathering. Please. A very good morning, everyone. We at Vijay Karnataka are very proud to host this event. As you know that Vijay Karnataka is the #1 read newspaper in Karnataka. In addition to that, obviously we are from the House of Times of India, the biggest media house. And I'm very proud to state that from this year, we are also the co-owners of one of the prides of Karnataka, the IPL team of Karnataka, RCB team for the first time today as a co-owner in the evening because they're playing a match. And it's truly living to the spirit of saying, think Karnataka, think Vijay Karnataka. And we hope to carry the value of Karnataka, not only building value in Karnataka but across India and globe. Education institutions are truly the architects of moving the nation forward, because you're creating the tomorrow for this country, because we want a highly skilled Indian who's equally bright, disciplined and inclusive in his approach to the world. So I want to thank all of you for your tireless, dedicated work that you're doing in creating the next generation Indians and next generation India. Thank you, and I wish all the best to the awardees. CEO of ವಿಜಯ ಕರ್ನಾಟಕ ಮತ್ತು ಬೆಂಗಳೂರು ಮಿರರ್ ಮಿಸ್ಟರ್ ದೀಪಕ್ ಸಲೂಜಾ ಸರ್, ಒಂದು ಜೋರಾದ ಚಪ್ಪಾಳೆ ಬರಲಿ. ಜನಪ್ರಿಯ ರಾಜಕಾರಣಿ ಅಂತ ಒಂದು ಜೋರ್ ಚಪ್ಪಾಳೆ ಬರಲಿ. ಇದೀಗ ನಿಮ್ಮ ಮುಂದೆ ಶಿವಾನಂದ ಪಾಟೀಲ್ ಸರ್. ಪ್ರಥಮದಲ್ಲಿ ಅಣ್ಣ ಬಸವಣ್ಣನವ್ರ ನಂತರದಲ್ಲಿ ನನದು ವಿಜಯ್ ಕರ್ನಾಟಕ ಎಜುಕೇಷನ್ ಎಕ್ಸಲೆನ್ಸ್ ಅವಾರ್ಡ್ನ ಎಲೆಮರೆಕಾಯಿಯಾಗಿ ಕೆಲವರು ತಮ್ಮ ಅಳಲ್ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಇವತ್ತು ಅಂಥವ್ರನ್ನು ಗುರುತಿಸ್ತಕ್ಕಂಥ ಕಾರ್ಯಕ್ರಮ ಯಾವುದಾದ್ರೂ
ಒಂದು ಪತ್ರಿಕೆ ಮಾಡ್ತಾ ಇದ್ರೆ ಅದು ವಿಜಯ್ ಕರ್ನಾಟಕ ಅಂಥೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಇದೇ ಥರ ಈ ಪ್ರೋತ್ಸಾಹ ಸಮಾಜಕ್ಕೆ ಈ ಪತ್ರಿಕೆಯಿಂದ ನಿರಂತರವಾಗಿ ಸಿಗ್ತಾ ಇರಲಿ ಅಂಥೇಳಿ ನಾನು ಹಾರೈಸಿ ಈ ಕಾರ್ಯಕ್ರಮಕ್ಕೆ ನನಗೂ ಬರಮಾಡಿಕೊಂಡು 4 ಮಾತುಗಳನ್ನು ಆಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಅನಿಸಿ, ಕೊನೆಯದಾಗಿ ಇವತ್ತು ಕೆಲವೊಬ್ಬರಿಗೆ ಪುರಸ್ಕಾರ ಸಿಕ್ಕಿರ್ಬೋದು, ಕೆಲವೊಬ್ಬರಿಗೆ ಸಿಕ್ಕಿರಲಿಕ್ಕಿಲ್ಲ. ಸಿಕ್ಕವ್ರಿಗೂ ನನ್ನ ಕೃತಜ್ಞತೆ, ಸಿಗದೇ ಇರೋರಿಗೆ ಪ್ರೇರಣೆಯಾಗಿ ತಾವು ಕೂಡ ಪಡ್ಕೊಳ್ತಕ್ಕಂಥ ದಿಸೆಯಲ್ಲಿ ಸಾಗ್ರಿ ಅಂಥೇಳಿ ನಾನು ಹಾರೈಸ್ತೀನಿ. ಆ ಕೆಲಸ ವಿಜಯ್ ಕರ್ನಾಟಕ ಪತ್ರಿಕೆ ನಿರಂತರವಾಗಿ ಮಾಡಲಿ ಅಂಥೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಾವು ನೀವು ಕಾಯ್ತಿರುವಂತಹ ಕ್ಷಣ ಸನ್ನಿಹಿತವಾಗಿದೆ. ಪ್ರಶಸ್ತಿಗಳತ್ತ ನಮ್ಮ ಗಮನವನ್ನು ಹರಿಸುವಂತಹ ಸಮಯ. ಮೊದಲನೇದಾಗಿ ಎಲ್ಲರಿಗೂ ಪ್ರೀತಿಯ ಅಭಿನಂದನೆಗಳು. ಯಾಕಂದರೆ ಸಾಧನೆ ಅಂದರೆ ಸಾಧನೆ, ಅದು ಸಣ್ಣದು ದೊಡ್ಡದು ಅಂತ ಇಲ್ಲ. ಯಾಕೆಂದರೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕಟ್ಟೋದು, ವರ್ಷಾನುಗಟ್ಟಲೆ ಅದನ್ನು ಬೆಳೆಸೋದು ಸುಲಭದ ಮಾತು ಅಲ್ಲವೇ ಅಲ್ಲ. ಮೊದಲನೇದಾಗಿ ಅಭಿನಂದನೆಯ ಚಪ್ಪಾಳೆ ನಿಮಗೆ ಸಲ್ಲಬೇಕು. VKNBM Education Excellence and Honor, pleasure to honor Mr. Ananda Murali, founder, director, Golden Profiles Academy, Service Excellence in the field of education. ಗೋಲ್ಡನ್ ಪ್ರೊಫೈಲ್ಸ್ ಅಕಾಡೆಮಿ ಮೂಲತಃ ಬೆಂಗಳೂರಿನ ಮಲ್ಲೇಶ್ವರದ ಆನಂದ ಮುರಳಿರವರು ಓದು ಮುಗಿಸಿದ ಬಳಿಕ ಕಂಪನಿಯೊಂದಕ್ಕೆ ಸೇರಿ ಕೆಲ ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಬಳಿಕ ತಾನೇ ಏಕೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬಾರದು ಎಂದು ಯೋಚಿಸಿ 2012ರಲ್ಲಿ ಆನಂದ ಮುರಳಿಯವರು ಗೋಲ್ಡನ್ ಪ್ರೊಫೈಲ್ ಕಂಪನಿಯನ್ನು ಪ್ರಾರಂಭಿಸುತ್ತಾರೆ. ಕೌಶಲ್ಯಕ್ಕನುಗುಣವಾಗಿ ಯುವಕರಿಗೆ ತರಬೇತಿ ನೀಡುವ ಹಾಗೂ ಅವರು ಮಾಡಬಯಸುವ ಕೆಲಸದಲ್ಲಿ ಪಕ್ವತೆ ತರಿಸುವ ಮಾಸ್ಟರ್ ಕಂಪನಿಯೇ ಈ ಗೋಲ್ಡನ್ ಪ್ರೊಫೈಲ್ಸ್ ಅಕಾಡೆಮಿ. ತರಬೇತಿಗೆ ಹಾಜರಾದ ಮಕ್ಕಳಲ್ಲಿ ಆತ್ಮವಿಶ್ವಾಸ ತರಿಸಿ ಅವರಲ್ಲಿ ಅಗಾಧವಾದ ನಂಬಿಕೆಯನ್ನು ಭರಿಸಿ ಬೇರೊಂದು ಕಂಪನಿಗೆ ಉದ್ಯೋಗಕ್ಕಾಗಿ ತಯಾರಿಗೊಳಿಸುವುದೇ ಗೋಲ್ಡನ್ ಪ್ರೊಫೈಲ್ಸ್ ಅಕಾಡೆಮಿಯ ಮುಖ್ಯ ಉದ್ದೇಶ. ಮೊದಲು ವಿದ್ಯಾರ್ಥಿಗಳಿಗೆ ಕರಿಯರ್ ಕೌನ್ಸಿಲಿಂಗ್ ಮಾಡಲಾಗುತ್ತೆ. ಅವರ ಆಸಕ್ತಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ತಮ್ಮ ದಿಕ್ಕನ್ನು ಪರಿಚಯಿಸಲಾಗುತ್ತೆ. ಓದುವ ವಿದ್ಯಾರ್ಥಿಗಳಿಗೆ ಕೋರ್ಸ್ಗಳನ್ನು ಮಾರ್ಗಸೂಚಿಯಾಗಿ ಮತ್ತು ಸ್ನಾತಕೋತ್ತರರಿಗೆ ಕೆಲಸದ ಮಾರ್ಗಸೂಚಿಯಾಗಿ ಗೋಲ್ಡನ್ ಪ್ರೊಫೈಲ್ಸ್ ಅಕಾಡೆಮಿ ಕೆಲಸ ಮಾಡುತ್ತದೆ. ಚಪ್ಪಾಳೆಯ ಅಭಿನಂದನೆ ಮಿಸ್ಟರ್ ಆನಂದ ಮುರಳಿ, ಫೌಂಡರ್ ಅಂಡ್ ಡೈರೆಕ್ಟರ್ ಗೋಲ್ಡನ್ ಪ್ರೊಫೈಲ್ಸ್ ಅಕಾಡೆಮಿ, ಸರ್ವಿಸ್ ಎಕ್ಸಲೆನ್ಸ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್. VKNBM Education Excellence and Honor, pleasure to honor Mrs. Anupama K, Treasurer, C Group of Institution, KR Puram, Bengaluru, Service Excellence in the field of education. Anupama avara badlige Mrs. Asha, Principal, C Primary and High School, Mrs. Hema, Principal, C International School. ಇವರು ಬರ್ತಿದ್ದಾರೆ. ಜೋರ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. Since 1972, Shri Venugopala Swami Educational Trust and South East Asian Educational Trust have championed holistic education, blending modern excellence with traditional Indian values. Our institution excels in academics, sports, arts and more, expanding into arts and science, nursing, engineering, technology and SEA. We nurture confident, industry-ready professionals with enduring character, inspired by arise, awake and stop not till the goal is reached. As Aristotle said, educating the mind without educating the heart is no education at all. ಜೋರಾದ ಚಪ್ಪಾಳೆ ಬಲಿ ಫಾರ್ ಅನುಪಮಾ. ಇವರ ಬದಲಾಗಿ ಶ್ರೀಮತಿ ಆಶಾ ಹಾಗೂ ಶ್ರೀಮತಿ ಹೇಮಾ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. VKNBM Education Excellence and Honor, pleasure to honor Mr. Bharat Jaggaraju, Director, Law Prep Tutorial, Service Excellence in the field of education. Bharat Jaggaraju, Law Prep Tutorial Bengaluru, under the strategic leadership of Director Bharat Jaggaraju, continues to solidify its position as the premier destination for law aspirants in Karnataka. With a proven track record of mentoring thousands of students towards their dream of attending national law universities, the institute is redefining the landscape of legal entrance preparation. An alumnus of IBS Hyderabad, Mr. Jaggaraju leverages his extensive management expertise to oversee the growth of law prep tutorials presence in Bengaluru, with a state-of-the-art center strategically located in Jayanagar, Vijayanagar, Malleshwaram. His unique approach combines rigorous academic training with holistic mentorship, preparing students for the CLAT, AILET and various judicial service examinations. Chapaliya Gaurava, heartily congratulations to Mr. Bharat Jaggaraju. VKNBM Education Excellence and Honor, pleasure to honor Mr. B.S. Srinivas, Director, Arena Animation,
Malleshwaram. With over 27 years of dedicated contributions to Arena Animation Malleshwaram, he has trained and successfully placed more than 25,000 students, shaping thousands of careers in animation, VFX, gaming and digital arts. He is the chairman of Vedatma College of Design, Technology and Management and has served as the secretary of ABAI, actively championing skill development initiatives across the state. He also serves as the co-chairperson of Bengaluru GFX, Asia's largest AVGC event. His passion for nurturing talent, building industry-ready professionals and driving impactful initiatives continues to inspire the next generation of creators. ಜೋರ್ಚಪಾಳಿಯ ಗೌರವ ಶ್ರೀಯುತ B.S. ಶ್ರೀನಿವಾಸ್ ಇವರಿಗೆ. VK and BM Education Excellence and Honor, pleasure to honor Professor M.R. Holla, Honorable President, Sai Vidya Group of Institutions, Service Excellence in the field of education. Sai Vidya Group of Institutions ಮುಖೇನ M.R. Holla ಅವರು ರಾಜನಕುಂಟೆ ದೊಡ್ಡಬಳ್ಳಾಪುರ ರೋಡ್ನಲ್ಲಿ ಒಂದು ಬಹಳ ಅದ್ಭುತವಾದ ಶೈಕ್ಷಣಿಕ ಸಂಸ್ಥೆಯನ್ನು ತೆರೆದಿದ್ದಾರೆ. ಅಕಾಡೆಮಿಷಿಯನ್ ಅಡ್ಮಿನಿಸ್ಟ್ರೇಟರ್ ಆಗಿ 50 ವರ್ಷಗಳಿಂದ ಗುರುತಿಸಿಕೊಂಡಿದ್ದಾರೆ. He is also the founder trustee and president of ಶ್ರೀ ಸಾಯಿ ವಿದ್ಯಾ ವಿಕಾಸ್ ಶಿಕ್ಷಣ ಸಮಿತಿ ಹಾಗೆ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಆಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಚಪಾಳಿಯ ಗೌರವ ಪ್ರೊಫೆಸರ್ M.R. ಹೊಳ್ಳ, ಆನರಬಲ್ ಪ್ರೆಸಿಡೆಂಟ್ ಸಾಯಿ ವಿದ್ಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಧನ್ಯವಾದಗಳು, ಚಪಾಳಿಯ ಅಭಿನಂದನೆ. VK and BM Education Excellence and Honor, pleasure to honor Mr. B.S. Srinivas, Director, Arena Animation Malleshwaram. With over 27 years of dedicated contributions to Arena Animation Malleshwaram, he has trained and successfully placed more than 25,000 students, shaping thousands of careers in animation, VFX, gaming and digital arts. He is the chairman of Vedatma College of Design, Technology and Management and has served as the secretary of ABAI, actively championing skill development initiatives across the state. He also serves as the co-chairperson of Bengaluru GFX, Asia's largest AVGC event. His passion for nurturing talent, building industry-ready professionals and driving impactful initiatives continues to inspire the next generation of creators. ಜೋರ್ಚಪಾಳಿಯ ಗೌರವ ಶ್ರೀಯುತ B.S. ಶ್ರೀನಿವಾಸ್ ಇವರಿಗೆ. ನಮ್ಮ ಮುಂದಿನ ಸಾಧಕರು VK and BM Education Excellence and Honor, pleasure to honor Professor ಗೌರಿ ಶಂಕರ್ KV, Principal, ಹೊಯ್ಸಳ PU College, Founder Trustee, ಶ್ರೀ ಶಿರಡಿ ಸಾಯಿ ಎಜುಕೇಶನಲ್ ಟ್ರಸ್ಟ್. ಜೋರ್ಚಪಾಳಿಯ ಗೌರವದೊಂದಿಗೆ ಶ್ರೀಯುತರನ್ನು ಬರಮಾಡಿಕೊಳ್ಳೋಣ. ಹೊಯ್ಸಳ ಪದವಿ ಪೂರ್ವ ಕಾಲೇಜು 2016ರಲ್ಲಿ ಶ್ರೀ ಶಿರಡಿ ಸಾಯಿ ಶಿಕ್ಷಣ ದತ್ತಿ ಅಡಿಯಲ್ಲಿ ಸ್ಥಾಪಿತವಾಗಿದ್ದು ಮಹಾನ್ ದಾರ್ಶನಿಕರಿಂದ ಸ್ಥಾಪಿಸಲ್ಪಟ್ಟ ಪ್ರತಿಷ್ಠಿತ ಸಂಸ್ಥೆಯಾಗಿದೆ. ಶ್ರೀ ಶಿರಡಿ ಸಾಯಿ ದತ್ತಿಯ ಭಾಗವಾಗಿ 2019ರಲ್ಲಿ ಹೊಯ್ಸಳ ಪದವಿ ಕಾಲೇಜು ಪ್ರಾರಂಭವಾಯಿತು. ಪ್ರಾರಂಭದ ದಿನಗಳಲ್ಲಿ 2016ರಲ್ಲಿ ಆರಂಭಗೊಂಡ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನಲ್ಲಿ ಕೇವಲ 52 ವಿದ್ಯಾರ್ಥಿಗಳು ದಾಖಲಾತಿ ಪಡೆದುಕೊಂಡಿದ್ದರು. ಆದರೆ ಇದೀಗ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಸರ್ಕಾರಿ ಕೋಟಾದಡಿ ವೈದ್ಯಕೀಯ ಶಿಕ್ಷಣವನ್ನ ಪಡೆದಿದ್ದಾರೆ. ಕಾಲೇಜುಗಳಲ್ಲಿ ಸುಮಾರು 150ರಿಂದ 200 ಅನುಭವಿ ಹಾಗೂ ನುರಿತ ಉಪನ್ಯಾಸಕರುಗಳು ಸೇವೆಯನ್ನ ಸಲ್ಲಿಸಿದ್ದಾರೆ. ನಮ್ಮ ಸಂಸ್ಥೆಯ ಮುಖ್ಯ ಗುರಿ ವಿದ್ಯಾರ್ಥಿಗಳು ತಮ್ಮ ಪೂರ್ಣ ಸಾಮರ್ಥ್ಯವನ್ನ ಶೈಕ್ಷಣಿಕ, ಸೃಜನಶೀಲ, ದೈಹಿಕ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳೋದು ಅಂತಾರೆ ಪ್ರೊಫೆಸರ್ ಗೌರಿ ಶಂಕರ್ KV. ಜೋರು ಚಪ್ಪಾಳಿಯ ಗೌರವ ಶ್ರೀಯುತ ಗೌರಿ ಶಂಕರ್ KV ಇವರಿಗೆ. VK and BM Education Excellence and Honor, pleasure to honor Dr. Jayaprakash, Chairman, IIBS International Institute of Business Studies. ಇವರ ಬದಲಾಗಿ ಮಿಸ್ಟರ್ ಮಹೇಶ್ವರ್ ರೆಡ್ಡಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, IIBS ಇವರು ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. Dr. Jayaprakash is a visionary leader, entrepreneur and motivational speaker known for his impactful contribution to education and business. With a strong academic foundation, he holds both a master's degree and PhD in biotechnology from Bengaluru, reflecting his deep commitment to knowledge and excellence. At the young age of 26, Dr. Prakash founded his own business school, marking the beginning of an inspiring entrepreneurial journey. He went on to become one of the youngest chairmen of a business school in India, demonstrating exceptional leadership and foresight. On Jorchapaliya Gaurav for Dr. Jayaprakash, Chairman, IIBS International Institute of Business Study. ಧನ್ಯವಾದಗಳು.
VK and PM Education Excellence and Honor. Pleasure to honor Dr. Manjunath Reddy, Chairman, ವಾರಿಧಿ ಇಂಟರ್ನ್ಯಾಷನಲ್ ಸ್ಕೂಲ್, ಮುಳಬಾಗಿಲು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಬೇಕೆಂಬ ಮಹದಾಸೆಯಿಂದ ವಾರಿಧಿ ಶಾಲೆ ಆರಂಭಿಸಿರುವ ಶಾಲೆಯ ಅಧ್ಯಕ್ಷ MS ಮಂಜುನಾಥ್ ರೆಡ್ಡಿ ಅವರು ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಕಾರ್ಯದೊಂದಿಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೂ ಕೂಡ ನೆರವಾಗಿದ್ದಾರೆ. ಮುಳಬಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜೆ ಅಗ್ರಹಾರ ಗೇಟ್ ಬಳಿ ವಾರಿಧಿ ಇಂಟರ್ನ್ಯಾಷನಲ್ ಶಾಲೆಯನ್ನು ಆರಂಭಿಸಿ ಮಕ್ಕಳು ಕೇವಲ ಪಠ್ಯಕ್ಕೆ ಸೀಮಿತರಾಗಿರದೆ ಮಕ್ಕಳಲ್ಲಿ ಅಡಗಿರುವಂತಹ ಕೌಶಲ್ಯಗಳನ್ನು ಹೊರಗೆ ತರುವ ನಿಟ್ಟಿನಲ್ಲಿ ಶಿಕ್ಷಣ ನೀಡಬೇಕು ಅನ್ನುವಂತಹ ವಿನೂತನ ಆಲೋಚನೆಯನ್ನು ಹೊಂದಿದ್ದಾರೆ. ಮಕ್ಕಳಿಗೆ ನಿಯಮಿತವಾಗಿ ಚಿತ್ರಕಲೆ, ಪ್ರಬಂಧ ಸ್ಪರ್ಧೆ, ಕರಾಟೆ, ಭರತನಾಟ್ಯ ಹಾಗೂ ಸಂಗೀತ ತರಬೇತಿಯನ್ನು ಕೂಡ ನೀಡುತ್ತಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಮಾನ ಶಿಕ್ಷಣ ಹಾಗೂ ಅವಕಾಶ ದೊರೆಯಬೇಕೆಂಬುದು ಇವರ ಸದುದ್ದೇಶ. ಮಕ್ಕಳು ಉತ್ತಮವಾಗಿ ಕಲಿಯಬೇಕಾದ್ರೆ ಶಿಕ್ಷಕರ ಪಾತ್ರವಷ್ಟೇ ಅಲ್ಲ, ಪೋಷಕರು ಕೂಡ ತೊಡಗಿಸಿಕೊಳ್ಬೇಕು ಅಂತ ಇವರು ಹೇಳ್ತಾರೆ. ತಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ನಿಯಮಿತವಾಗಿ ಭೇಟಿ ಕೊಟ್ಟು ಪೋಷಕರೊಂದಿಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚರ್ಚಿಸುವುದು ಮಾದರಿಯಾಗಿದೆ. ಚಪ್ಪಾಳೆಯ ಗೌರವ ಶ್ರೀಯುತ ಮಂಜುನಾಥ ರೆಡ್ಡಿ ಇವರಿಗೆ. VK and PM Education Excellence and Honor. Pleasure to honor Mr. Pramod Srinivas, Managing Director, National Public School, JP Nagar and Vatturu. ಚಪ್ಪಾಳೆಯ ಗೌರವ ಪ್ರಮೋದ್ ಶ್ರೀನಿವಾಸ್, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವ್ಯವಸ್ಥಾಪಕ ನಿರ್ದೇಶಕರು. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿದ ಪ್ರಮೋದ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಹಂಬಲ ಹೊಂದಿದ್ರು. ನ್ಯಾಷನಲ್ ಪಬ್ಲಿಕ್ ಶಾಲೆ ಇವರನ್ನು ಆಕರ್ಷಿಸಿದ್ದು. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಶಾಲೆಗಳ ಪೈಕಿ NPS ಒಂದಾಗಿದೆ. ಡಾಕ್ಟರ್ KP ಗೋಪಾಲಕೃಷ್ಣ ಇವರ ಅಧ್ಯಕ್ಷರಾಗಿದ್ದಾರೆ. ಇದರಿಂದ ಫ್ರಾಂಚೈಸಿಯನ್ನು ಪಡೆದು ಪ್ರಮೋದ್ ಅವರು JP ನಗರದ ಶಾಖೆಯನ್ನು 2020ರಲ್ಲಿ ಪ್ರಾರಂಭ ಮಾಡ್ತಾರೆ. ನಂತರ ವರ್ತೂರಿನಲ್ಲಿ 2024ರಲ್ಲಿ NPS ಶಾಲಾ ಕ್ಯಾಂಪಸ್ ಅನ್ನು ಪ್ರಾರಂಭ ಮಾಡ್ತಾರೆ. ಗೋಪಾಲಕೃಷ್ಣ ಅವರ ಮಾರ್ಗದರ್ಶನದಲ್ಲಿಯೇ ಇಂದಿಗೂ ಕೂಡ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡಲಾಗ್ತಿದೆ. ಕ್ರೀಡೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದ್ದಾರೆ. ಜೊತೆಗೆ ಸಂಸ್ಕೃತಿ ಉಳಿಸುವ ಸಲುವಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡುತ್ತಿದ್ದಾರೆ. ವಿದೇಶದಲ್ಲಿ MBA ಮುಗಿಸ್ಕೊಂಡು ಬಂದರೂ ಕೂಡ ಪ್ರಮೋದ್ ಅವರು ಉತ್ತರಹಳ್ಳಿಯಲ್ಲಿ ಒಂದು ಟ್ಯೂಷನ್ ಸೆಂಟರ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಈ ಸಮಾಜದಲ್ಲಿ ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ ಎಂದು ನಂಬಿದ್ದಾರೆ. ನ್ಯಾಷನಲ್ ಪಬ್ಲಿಕ್ ಶಾಲೆಯ 2 ಶಾಖೆಗಳನ್ನ ಪ್ರಾರಂಭ ಮಾಡಿ ಜೊತೆಗೆ ಕಣ್ಮರೆ ಆಗ್ತಿರುವಂತಹ ಸಂಸ್ಕೃತಿಯನ್ನ ಮುನ್ನೆಲೆಗೆ ತರುವ ಉದ್ದೇಶವನ್ನ ಪ್ರಮೋದ್ ಶ್ರೀನಿವಾಸ್ ಹೊಂದಿದ್ದಾರೆ. ಚಪ್ಪಾಳೆಯ ಗೌರವ ಮಿಸ್ಟರ್ ಪ್ರಮೋದ್ ಶ್ರೀನಿವಾಸ್ ಇವರಿಗೆ. VK and PM Education Excellence and Honor. Pleasure to honor Dr. Raghavendra V, Director, Shri Krishna Institute of Technology, ಚಿಕ್ಕಬಾಣಾವರ, ಬೆಂಗಳೂರು. ತಾಂತ್ರಿಕ ಶಿಕ್ಷಣ, ನವೀನತೆ, ಸಮಾಜಮುಖಿ ಸೇವೆಯಲ್ಲಿ ಶ್ರೇಷ್ಠತೆಯನ್ನ ನಿರಂತರವಾಗಿ ಉಳಿಸಿಕೊಂಡಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯನ್ನು ಪರಿಚಯಿಸುವುದು ನಮಗೆ ಹೆಮ್ಮೆಯ ವಿಚಾರ. ಶ್ರೀ ರಾಘವೇಂದ್ರ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ದೂರದೃಷ್ಟಿಯ ಶಿಕ್ಷಣ ತಜ್ಞರಾದ ಡಾಕ್ಟರ್ K. ವೆಂಕಟರಾಮಣ ಇವರಿಂದ ಸ್ಥಾಪಿತವಾಗಿದೆ. ಗೌರವಾನ್ವಿತ ಅಧ್ಯಕ್ಷೆ ಶ್ರೀಮತಿ ಸುಮಿತ್ರಾರವರು, ನಿರ್ದೇಶಕರು ಡಾಕ್ಟರ್ ರಾಘವೇಂದ್ರ V, ಸಹ ನಿರ್ದೇಶಕರು ಶ್ರೀಮತಿ ರಕ್ಷಿತಾ ಇವರು, ಇವರೆಲ್ಲರ ನಾಯಕತ್ವದಲ್ಲಿ ಈ ಸಂಸ್ಥೆ ಮುನ್ನಡೆತಾ ಇದೆ. 2001ರಲ್ಲಿ ಸ್ಥಾಪಿತವಾದ SKIT AICTE ಅನುಮೋದಿತ NAC ಮಾನ್ಯತೆ ಪಡೆದ ಕರ್ನಾಟಕದ ಸರ್ಕಾರದ ಮಾನ್ಯತೆ ಹೊಂದಿದ ಹಾಗೂ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಗೆ ಸಂಯೋಜಿತವಾಗಿದೆ. ಹೆಸರುಘಟ್ಟ ಮುಖ್ಯ ರಸ್ತೆಯ ಚಿಮ್ನಿ ಹಿಲ್ಸ್ನ ಶಾಂತ ವಾತಾವರಣದಲ್ಲಿರುವ ಆಧುನಿಕ ಕ್ಯಾಂಪಸ್ ವಿದ್ಯಾರ್ಥಿಗಳಿಗೆ ಅಧ್ಯಯನ, ನವೀನತೆಗೆ ಆದರ್ಶ ವೇದಿಕೆಯಾಗಿದೆ. ವಿದ್ಯಾರ್ಥಿಗಳು ನಿರಂತರವಾಗಿ VTU ರ್ಯಾಂಕ್ ಗಳಿಸುವ ಮೂಲಕ ಸಂಸ್ಥೆಯ ಬಲವಾದ ಬೋಧನೆ, ಕಲಿಕಾ ಮಟ್ಟಕ್ಕೆ ಕನ್ನಡಿಯಾಗಿ ನಿಂತಿದ್ದಾರೆ. ಚಪ್ಪಾಳೆಯ ಗೌರವ ಡಾಕ್ಟರ್ ರಾಘವೇಂದ್ರ V, ಡೈರೆಕ್ಟರ್, ಶ್ರೀ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚಿಕ್ಕಬಾಣಾವರ, ಬೆಂಗಳೂರು. VK and PM Education Excellence and Honor. Pleasure to honor Mr. R. Bhuminathan, Chairman, Chennai's Amrita Group of Institutions, Rajarajeshwari Nagar, Bengaluru. On behalf of Bhuminathan, Professor Swaminathan, Principal of Chennai's Amrita Group of Institutions, ಇವರು ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. Some leaders build institutions, some leaders build futures. Today we welcome a visionary who has done both with a remarkable impact. Mr. Bhuminathan, Chairman of Chennai's Amrita International Institute of Hotel Management, had a distinguished educationist whose leadership has transformed the aspirations of thousands of students into meaningful careers. Under his guidance, Chennai's Amrita has become a respected name in hospitality education, known for practical learning, industry relevance, and exceptional outcomes. More than 30,000 plus students have secured placements in prestigious star hotels, airlines, and cruise lines in India and abroad. His leadership also extends to aviation and nursing institutions across South India.
A strong believer in the earn while you learn philosophy, he continues to champion education that empowers and prepares students for the real world. ಜೋರಾದ ಚಪ್ಪಾಳೆಯ ಗೌರವ ಮಿಸ್ಟರ್ ಭೂಮಿನಾಥನ್. Thank you so much. VKNPM Education Excellence and Honor. Pleasure to honor Mr. Rengarajan M. COO, Mrs. Deshna M. Vanshika, Aikya World School, Jayanagar. Mr. Rengarajan M. COO, Ms. Deshna M. Vaishnika. Aikya World School is leading the CBSE school in Jayanagar, Bengaluru, committed to delivering quality education through a well-structured CBSE curriculum. We focus on nurturing young minds with a balance of academics, values and life skills to prepare students for future success. With a focus on holistic development, we encourage curiosity, celebrate diversity and prioritize emotional well-being, preparing our students to thrive as a compassionate, resilient global citizen. Together with parents, we guide each child's journey of discovery, ensuring they are equipped with the skills and confidence to excel in an ever-evolving world. Heartily congratulations to Mr. Rengarajan M, Ms. Deshna M. Vanshika. VKNPM Education Excellence and Honor. Pleasure to honor Mr. S. Sunil Kumar, Managing Director, Shiksha Infinity Trust. ಶಿಕ್ಷಣ ಕ್ಷೇತ್ರದಲ್ಲಿ ಕೇವಲ ಬೋಧನೆಯಷ್ಟೇ ಅಲ್ಲದೆ ಸಮಗ್ರ ಶಾಲಾ ಆಡಳಿತ ಮತ್ತು ವಿದ್ಯಾರ್ಥಿ ಕೇಂದ್ರದ ವ್ಯವಸ್ಥೆಗಳನ್ನು ರೂಪಿಸುವಲ್ಲಿ ಸುನಿಲ್ ಕುಮಾರ್ ಅವರು ಹೊಸ ಮನ್ವಂತರ ಬರೆದಿದ್ದಾರೆ. ಕರ್ನಾಟಕದಾದ್ಯಂತ ವಸತಿ ಶಿಕ್ಷಣ ಮಾದರಿಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿರುವ ಇವರು ಒಬ್ಬ ಕ್ರಿಯಾತ್ಮಕ ಶಿಕ್ಷಣ ನಾಯಕ, ಕಾರ್ಯತಂತ್ರದ ನಾವೀನ್ಯಕಾರರಾಗಿ ಗುರುತಿಸಿಕೊಂಡಿದ್ದಾರೆ. ಶಾಲಾ ಆಡಳಿತ, ಬ್ರ್ಯಾಂಡಿಂಗ್ ಮತ್ತು ವ್ಯವಹಾರ ಕಾರ್ಯಾಚರಣೆಗಳಲ್ಲಿ ಅಪಾರ ಅನುಭವ ಹೊಂದಿರುವ ಸುನಿಲ್ ಕುಮಾರ್ ಆಧುನಿಕ ಮತ್ತು ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತು ನೀಡಿದ್ದಾರೆ. ಕೇವಲ ಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಆತ್ಮವಿಶ್ವಾಸ, ನೈತಿಕ ಚಾರಿತ್ರ್ಯವನ್ನ ಬೆಳೆಸುವಲ್ಲಿ ಇವರು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಸಂಸ್ಥೆಗಳ ನವೀಕರಣ ಹಾಗೂ ದೀರ್ಘಕಾಲೀನ ಬೆಳವಣಿಗೆಯ ಕಾರ್ಯತಂತ್ರ ರೂಪಿಸುವಲ್ಲಿ ಇವರದ್ದು ಸಿದ್ಧಹಸ್ತ, ಜನಕೇಂದ್ರಿತ ವಿಧಾನ ಹಾಗೂ ಕಾರ್ಯಾಚರಣೆಯ ಸ್ಪಷ್ಟತೆಯು ಶಿಕ್ಷಣ ಮಾತ್ರವಲ್ಲದೆ ಆತಿಥ್ಯ ಮತ್ತು ಸೇವಾ ವಲಯದಲ್ಲೂ ಯಶಸ್ಸು ಕಂಡಿದೆ. ಚಪ್ಪಾಳಿಯ ಗೌರವವನ್ನ ಸಲ್ಲಿಸೋಣ ಮಿಸ್ಟರ್ ಎಸ್ ಸುನಿಲ್ ಕುಮಾರ್, ಮ್ಯಾನೇಜಿಂಗ್ ಡೈರೆಕ್ಟರ್, ಶಿಕ್ಷಾ ಇನ್ಫಿನಿಟಿ ಟ್ರಸ್ಟ್ ಇವರಿಗೆ. VKNPM Education Excellence and Honor. Pleasure to honor Mrs. Usha Gangadhar, Secretary, STC Group of Institutions, Kolara. ಸಮಾಜದ ಕಟ್ಟಕಡೆಯ ಮಗುವಿಗೂ ಗುಣಮಟ್ಟದ ಶಿಕ್ಷಣ ಕೈಗೆಟುಕಬೇಕು. ಜಾತಿಯ ಆಧಾರದ ಮೇಲೆ ತಾರತಮ್ಯವಾಗದೆ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಪ್ರತಿಯೊಬ್ಬ ಮಗುವಿಗೂ ಅತ್ಯಾಧುನಿಕ ತಂತ್ರಜ್ಞಾನ, ವಿನೂತನ ವಿಧಾನಗಳ ಮೂಲಕ ಶಿಕ್ಷಣ ಸಿಗಬೇಕೆಂಬ ಉದ್ದೇಶದಿಂದ ಆರಂಭವಾದ ಸಂಸ್ಥೆಯೇ ಶ್ರೀಮತಿ ದಾನಮ್ಮ ಚನ್ನಬಸವಯ್ಯ ಸಮೂಹ ಶಿಕ್ಷಣ ಸಂಸ್ಥೆಗಳು. ಶಿಕ್ಷಣ ಕ್ಷೇತ್ರ ಉದ್ಯಮವಾಗಿ ಪರಿವರ್ತನೆ ಆಗಿರುವ ಕಾಲಘಟ್ಟದಲ್ಲಿ ಬಡ ಹಾಗೂ ಮಧ್ಯಮ ವರ್ಗದವರಿಗಾಗಿ 2008-09 ಸಾಲಿನಲ್ಲಿ ಕೇವಲ 90 ವಿದ್ಯಾರ್ಥಿಗಳೊಂದಿಗೆ ಆರಂಭವಾದ ಕಾಲೇಜು ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ. ಕಳೆದ 15 ವರ್ಷಗಳ ಅವಧಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಉತ್ತಮ ರ್ಯಾಂಕ್ಗಳನ್ನು ಪಡೆದು ಇತರೆ ಕಾಲೇಜುಗಳಿಗೆ ಮಾದರಿಯಾಗಿದ್ದು, ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದು ಜಿಲ್ಲೆ ಹಾಗೂ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದಲ್ಲಿ ಎಸ್ಡಿಸಿ ತನ್ನದೇ ಆದ ಹೆಗ್ಗುರುತನ್ನ ಮೂಡಿಸಿದೆ. ಸಂಸ್ಥೆಯ ಕಾರ್ಯದರ್ಶಿ ಉಷಾ ಗಂಗಾಧರ್ ಅವರ ಮತ್ತೆ ದಾನಮ್ಮ ಅವರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕೆಂಬ ಮಹದಾಸೆಯಿಂದ ವಿದ್ಯಾಸಂಸ್ಥೆ ನಿರ್ಮಿಸುವ ಕನಸು ಕಂಡಿದ್ರು. ಅದರಂತೆ ಎಸ್ಡಿಸಿ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇವತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಇಡೀ ಕೋಲಾರ ಜಿಲ್ಲೆಯಲ್ಲೇ ಹೆಸರುವಾಸಿಯಾಗಿದೆ. ಎಸ್ಡಿಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಚಪ್ಪಾಳಿಯ ಗೌರವ ಶ್ರೀಮತಿ ಉಷಾ ಗಂಗಾಧರ ಇವರಿಗೆ. VKNPM Education Excellence and Honor. Pleasure to honor Dr. Vikram NR, Vice President, SLES Institutions, Chintamani. ಯಾವುದೇ ಒಂದು ಪ್ರದೇಶದ ಅಭಿವೃದ್ಧಿಯಲ್ಲಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನ ಅವಲಂಬನೆ ಬಹಳ ಮುಖ್ಯ. ಈ ಮಾತನ್ನು ಅನ್ವರ್ಥಗೊಳಿಸುವಂತೆ ಚಿಂತಾಮಣಿಯ ಶೈಕ್ಷಣಿಕ ಭೂಪಟದಲ್ಲಿ ಶ್ರೀ ಲಕ್ಷ್ಮೀ ಶಿಕ್ಷಣ ಸಂಸ್ಥೆಗಳು ಕಳೆದ 2 ದಶಕಗಳಿಂದ ಮಹತ್ವದ ಬದಲಾವಣೆಯನ್ನು ತಂದಿದ್ದಾರೆ. 2003ರಲ್ಲಿ ದೂರದೃಷ್ಟಿಯಿಂದ CN ನರಸಿಂಹರೆಡ್ಡಿ ಅವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಮತ್ತು ಕೈಗೆಟುವ ಶಿಕ್ಷಣವನ್ನು ನೀಡಬೇಕು ಅನ್ನೋದು ಇವರ ಆಶಯವಾಗಿದೆ. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಉಪಾಧ್ಯಕ್ಷರಾದ ಡಾಕ್ಟರ್ NR ವಿಕ್ರಮ್ ಅವರು ತಮ್ಮ ಆಧುನಿಕ ಮತ್ತು ಕ್ರಿಯಾತ್ಮಕ ನಾಯಕತ್ವದ ಮುಖೇನ ಸಂಸ್ಥೆಗೆ ಹೊಸ ಆಯಾಮ ನೀಡಿದ್ದಾರೆ. ಇಂದು ಶ್ರೀಲಕ್ಷ್ಮಿ ಸಂಸ್ಥೆಯು ಕೇವಲ ಒಂದು ಶಾಲೆಯಾಗಿ ಉಳಿಯದೆ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಸಂಕೀರ್ಣವಾಗಿ ಮಾರ್ಪಟ್ಟಿದೆ. ಸಂಸ್ಥೆಯ ಯಶಸ್ಸಿನ ಹಿಂದೆ 120ಕ್ಕೂ ಹೆಚ್ಚು ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯ ಶ್ರಮವಿದೆ. ಪ್ರಸ್ತುತ 4000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಕಲಿಕೆಯನ್ನು ನಡೆಸ್ತಾ ಇದ್ದಾರೆ. ಸುಸಜ್ಜಿತ ಪ್ರಯೋಗಾಲಯ, ಪಠ್ಯೇತರ ಚಟುವಟಿಕೆಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ. ಶ್ರೀಲಕ್ಷ್ಮಿ ಎಜುಕೇಶನ್ ಸಂಸ್ಥೆ. ಚಪ್ಪಾಳೆಯ ಗೌರವವನ್ನು ನೀಡಿ ವಂದಿಸೋಣ
ಶ್ರೀಯುತ ವಿಕ್ರಮ್ NR ಇವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ.